ಅಲ್ಲೂ ಗೆದ್ದಿದ್ದೀನಿ ನಾನು. ಗೆದ್ದು ನಂದೆ ನಮ್ಮಪ್ಪ ಹೆಬ್ಬೆಟ್ಟು. ನಮ್ಮಪ್ಪನೇನಂತ ನಮ್ಮಪ್ಪ ಯಾತ ಫೇಮಸ್ ಗೊತ್ತಾ? ನೀಟ ಸಾಲು ಹೊಡಿಯೋದ್ರಲ್ಲಿ. ನಂಜೇಜರ್ ಮಂಜಣ್ಣನ ಕರ್ಕದಲ್ಲಿಲ್ಲ, ಒಳ್ಳೆ ಸಾಲು ಹೊಡ್ಕೊಡ್ತಾನೆ ಎಲ್ಲರೂ. ನಮ್ಮಪ್ಪ ಎಲ್ಲರ ಮನೆಗೂ ಅವರ ಕಾಳ ಸಾಲು ಹೊಡಿಯಕ್ಕೆ ಹೋಗುದು, ನೀಟ ಸಾಲು ಹೊಡಿತೀನಿ ಅಂತ ನಮ್ಮಪ್ಪ ಅಂತ ಹೊಟ್ಟೆ ಹುಟ್ಟಿರೋದು ನಾನು. ಇತಿಹಾಸ ನನಗೂ ಗೊತ್ತಿದೆ. ಅಲ್ಲಿಂದ ಬೆಳೆದು ಬಂದ್ಬಿಟ್ಟು ಏನು ಧಾಮ್ ಧೂಮ್ ಅಂತ ಒಂದು 50 ಜನ ಹಿಂದ್ಗಡೆ ಕಟ್ಕೊಂಡ್ಬಿಟ್ಟು 25 ಜನನ ಅರಸೀಕೆರೆ ಇದು ಮಾಡಕ್ ಬಂದಿದ್ದೀರ ನೀವು. ಇದು ನಡೆಯಲ್ಲ ಅರಸೀಕೆರೆನಲ್ಲಿ. ಅರಸೀಕೆರೆ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಕೆಲಸಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪುಸ್ತಕ ಬಿಡುಗಡೆ ಮಾಡ್ತೀನಿ. ನಿಮ್ಮಿಂದ ಏನಾಗಿದೆ ಅಂತೇಳಿ ಇಂಜಿನಿಯರಿಂಗ್ ಕಾಲೇಜ್ ನಾನು ಮಂಜೂರು ಮಾಡಿಸಿ ಬಂದ್ರೆ ಬೆಳಿಗ್ಗೆ ಎದ್ದು ಎಲ್ಗೋತು ಮಸ್ಲವಸಳ್ಳಿಗ, ಅಲ್ಲೇ 4 ಇದಾವೆ. ಹಾಸನದಲ್ಲಿ 10 ಕಿಲೋಮೀಟರ್ ಮಸ್ಲವಸಳ್ಳಿ, ಅಲ್ಲಿ ತಗೊಂಡೋದ್ರಿ. ಆಮೇಲೆ ಹಠ ಹಿಡಿದು ನನಗೆ ಪಾಠ್ಯ ಬೇಕಿಲ್ಲ ಅಂತೇಳಿ ಹಠ ಹಿಡಿದು ಕುಮಾರಸ್ವಾಮಿ ಅಂತ ಕೂತಾಗ ನನಗೂ ಒಂದನ್ನ ಆಯ್ತು ಅಂತೇಳಿ ಇದು ಮಾಡಿದ್ರು. ಆದ್ರೆ ಆಯ್ತಾ? ಅಷ್ಟೊತ್ತಿ ಸರ್ಕಾರ ಹೊತ್ತು ಬಿಜೆಪಿ ಅಶ್ವಥ್ ನಾರಾಯಣ ಗೌಡ್ರು ಉಪಮುಖ್ಯಮಂತ್ರಿಗಳಾದ್ರು, ಹೈಯರ್ ಎಜುಕೇಶನ್ ಮಿನಿಸ್ಟ್ರು. ನೋಡೋಣ ಹಿಂಗಾಗಿದೆ, ನಾನು ದಯಮಾಡಿ ಅದನ್ನು ಮಂಜೂರು ಮಾಡಿಕೊಡು ಅಂದಾಗ ಅವ್ರು ಮಾಡಿಕೊಟ್ಟರು. ನಾನು ಅವ್ರ ಹೆಸರು ಹೇಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಸರ್ಕಾರ ಹೋದ್ಮೇಲೆ ಆಮೇಲೆ ಮತ್ತೆ ಈಗ ಹಣ ಹಾಕಿಸಿ ನಾವು ಆ ಕಾಲೇಜ್ ಕಟ್ಸಿದ್ದೇವೆ. ಪಾಲಿಟೆಕ್ನಿಕ್ ಕೊಟ್ರೆ ನೀವು ಏನೇನ್ ಮಾಡ್ಕೊಂಡ್ರಿ? ಎಲ್ಲನೂ ತಗೊಂಡೋಗಿ ಏನು ಅರಸೀಕೆರೆ ಅನಾಥವಾಗಿತ್ತ? ಏನ್ ಮಾಡಿದ್ರಿ? ನಿಮ್ದು ಏನೈತಿ ಇಲ್ಲಿ ನೆಲೆ? ಒಂದು ನಿಲ್ತಾರಂತ ಅರಸೀಕೆರೆ, ಬಲ್ಲಿ ನಿಂತ್ಕೊಳ್ಳಿ, ತೋರಿಸ್ತಾರ ಅರಸೀಕೆರೆ ಜಾಗ ಏನು ಅಂತ ತೋರಿಸ್ತಾರ, ಬಲ್ಲಿ ನಿಂತ್ಕೊಳ್ಳಿ. ಸುಮ್ಮನೆ ಭಾಷಣ ಮಾಡಬೇಡಿ. ಸುಮ್ಮನೆ ಇಲ್ಲಿ ಬಂದು ಹೆಂಗೋ ನೆಮ್ಮದಿಯಾಗಿ ಅರಸೀಕೆರೆ ತಾಲೂಕನ್ನ ಪ್ರಗತಿ ಪಥದಲ್ಲಿ ತಗೊಂಡೋಗಕ್ಕೆ ಸಿದ್ದರಾಮಣ್ಣ ಕಾಲಿ ಬಿದ್ದೋ ಕೈ ಬಿದ್ದೋ, ಯಾರು ಯಡಿಯೂರಪ್ಪನವ್ರ ಕಾಲಿಗೆ ವಿಧಾನಸಭೆಯಲ್ಲಿ ದಾಖಲೆ ಇದೆ. ನೀವು ಶಿವಲಿಂಗೇಗೌಡ ಗ್ರಾಂಟ್ ಕೊಡ್ತೀರಿ, ಶಿವಲಿಂಗೇಗೌಡ ಒಬ್ಬನಿಗೆ ಗ್ರಾಂಟ್ ಕೊಡ್ತೀರಿ, ಸಿದ್ದರಾಮಯ್ಯನವರು ಕೊಡ್ತಾರೆ, ಯಡಿಯೂರಪ್ಪನವರೇ ನೀವು ಕೊಡ್ತೀರಿ. ನಮಗೆ ಯಾರು ಕೊಡೋದಿಲ್ಲ ಅಂದಾಗ ನಾನೇ ಅವ್ರಿಗೊಂದು 10 ಕೋಟಿ ಕೊಡಿ ಸ್ವಾಮಿ ಅಂತ ಹೇಳಿ ವಿಧಾನಸಭೆಯಲ್ಲಿ ರೆಕಮೆಂಡ್ ಮಾಡಿದ್ ಗೊತ್ತಿದೆಯಾ ನಿಮ್ಗೆ? ಯಾಕೆ ಅಸೂಯೆ ಪಡ್ತೀರಿ? ನೀವು ನನಗೆ ಗ್ರಾಂಟ್ ಕೊಡಕ್ಕಾಗುತ್ತಾ? ನೀವು ನನ್ನನ್ನ ಇದು ಮಾಡಕ್ಕಾಗಲ್ಲ. ಮಾಡಿದ್ದೀರಿ. ಅವತ್ತಿನ ಕಾಲದಲ್ಲಿ ಟಿಕೆಟ್ ಕೊಟ್ಟಿದ್ರಿ, 14 ಕೋಟಿ ಸೋತಿದ್ರಿ. ಸೋತಾದ್ಮೇಲೆ ಅರಸೀಕೆರೆ ಕ್ಷೇತ್ರದಲ್ಲಿ ನಿಮ್ದೇನು ಇಲ್ಲ. ಅಲ್ಲಿಂದ ನಾನು ನನ್ನ ವೈಯಕ್ತಿಕವಾಗಿ ಅದ್ ಯಾಕೆ ಜನ ಗೆಲ್ಸಿದ್ರು ನನಗೂ ಠೇವಣಿ ಬಂದಿತ್ತು ಅರಸೀಕೆರೆಯಲ್ಲಿ ಅಂತ ಗೊತ್ತದಲ್ಲೇ ಬಂದು ನಿಂತ್ಕೊಂಡೆ. ಆದ್ರೆ ಜನ ಅದ್ ಯಾಕೆ ನನ್ನ ಮೇಲೆ ವಿಶ್ವಾಸ ಇಟ್ಟರು ಏನೋ 34,000 ಲೀಡಲ್ಲಿ ಗೆಲ್ಸಿದ್ರು. ಆ ಗೆಲ್ಸಿದ್ದನ್ನ ನಾನು ರೂಢಿಸ್ಕೊಂಡು ಎಲ್ಲಾ ನಾಯಕರ ಜೊತೆ, ಎಲ್ಲಾ ಸಮಾಜದ ಜೊತೆ, ಪ್ರತಿಯೊಬ್ಬರ ಒಡನಾಟದಲ್ಲಿ ಇವತ್ತು ಇಲ್ಲಿವರೆಗೆ ತಂದು ರಾಜಕೀಯ ನಿಲ್ಲಿಸಿದಿರಿ.